ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂಥ ಜೀವಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೈಮ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿದ್ದೀರಿ ಅಲ್ವಾ? ಅದಕ್ಕಾಗಿ ನಾನು ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಳಾಗಿದ್ದೇನೆ. ನಾವೆಲ್ಲರೂ ಆತನ ಮಕ್ಕಳಾಗಿ, ಆತನ ಪ್ರೀತಿಯ ಒಂದು ಮಕ್ಕಳಾಗಿ, ಆತನ ಪ್ರೀತಿಯನ್ನು ಅನುಭವಿಸುತ್ತಾ, ಆತನ ಕೃಪೆಯನ್ನು ಅನುಭವಿಸುತ್ತಾ ನಮ್ಮನ್ನ ದೇವರು ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವಾದಿ ದೇವರಿಗೆ ಸ್ತೋತ್ರ. ಹಾಗಿದ್ರೆ ದೇವರು ಈ ದಿನ ನಮಗಾಗಿ ಏರ್ಪಡಿಸಿಕೊಟ್ಟಂತ ದೇವರ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 20ನೇ ಜ್ಞಾನೋಕ್ತಿ 22ನೇ ವಚನ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ಆತನೇ ನಿನ್ನನ್ನು ಧರಿಸುವನು. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಯಾವಾಗ ಪ್ರತಿ ವಿಚಾರದಲ್ಲಿಯೂ ಕೂಡ, ಪ್ರತಿ ಒಂದು ಪರಿಸ್ಥಿತಿಯಲ್ಲಿಯೂ ಕೂಡ ನಮ್ಮ ಜೀವನದಲ್ಲಿ ನಾವು ದೇವರನ್ನ ನಿರೀಕ್ಷಿಸಿಕೊಂಡಿರ್ತೇವೋ, ಖಂಡಿತವಾಗಿಯೂ ದೇವರು ನಮ್ಮನ್ನ ಉದ್ಧರಿಸುವಂತ ದೇವರಾಗಿದೆ. ಅನೇಕ ಸಂದರ್ಭದಲ್ಲಿ ಅನೇಕ ಕೆಲಸ ಕಾರ್ಯಗಳಿಗೆ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಾಗಿರ್ಬೋದು, ನಮ್ಮ ಆಧ್ಯಾತ್ಮಿಕ ಪರಿಸ್ಥಿತಿಗಳಲ್ಲಾಗಿರ್ಬೋದು, ನಮ್ಮ ವೈಯಕ್ತಿಕ ಜೀವಿತದಲ್ಲಾಗಿರ್ಬೋದು, ಕೆಲವೊಂದು ಕಾರ್ಯಗಳು ನಡೀಬೇಕು ಅಂತ ಹೇಳುವಾಗ, ಕೆಲವೊಂದು ಕಾರ್ಯಗಳು ನಮ್ಮ ಜೀವನದಲ್ಲಿ ಬರಬೇಕು ಅಥವಾ ಕೆಲವೊಂದು ಕೆಲಸಗಳಾಗಬೇಕು ಅಂತ ಹೇಳುವಾಗ ಅನೇಕ ಸಂದರ್ಭದಲ್ಲಿ ಮನುಷ್ಯರನ್ನ ಆದುಕೊಳ್ತಾ ಇರುವಂತದ್ದು ನಾವು ನೋಡ್ತಾ ಇದ್ದೇವೆ. ಮನುಷ್ಯರನ್ನ ನಿರೀಕ್ಷಿಸಿಕೊಂಡಿರ್ತಾರೆ, ಮನುಷ್ಯರನ್ನ ನಂಬ್ತಾರೆ. ಒಂದು ಕೆಲಸದಲ್ಲಿ ಆಗಿರ್ಬೋದು, ಒಂದು ವಿವಾಹದಲ್ಲಿ ಆಗಿರ್ಬೋದು, ಒಂದು ಮನೆ ಬದಲಾಯಿಸುವಂಥದ್ರಲ್ಲಾಗಿರ್ಬೋದು, ಒಂದು ಆಧ್ಯಾತ್ಮಿಕ ಸ್ಥಿತಿಯಲ್ಲಿಯೂ ಕೂಡ ಅನೇಕರು ಕೂಡ ಮನುಷ್ಯರನ್ನ ಆಧರಿಸಿಕೊಳ್ತಾ ಇದ್ದಾರೆ. ಲೋಕಸ್ಥರು ಆಧರಿಸಿಕೊಳ್ಳಬಹುದು, ಆದರೆ ಕ್ರಿಸ್ತನ ಮಕ್ಕಳಾಗಿರುವಂತ ನಮಗೆ ಕ್ರಿಸ್ತನೇ ಆಧಾರ. ಆಮೇಲೆ ಆತನೇ ಆಶ್ರಯ ದುರ್ಗ. ಆತನೊಬ್ಬನೇ ನಮ್ಮನ್ನ ಉದ್ಧರಿಸ್ಲಿಕ್ಕೆ ಸಾಧ್ಯ. ಮನುಷ್ಯರು ಯಾರಿಗೂ ನಮ್ಮ ಪರಿಸ್ಥಿತಿ ಅರ್ಥ ಆಗೋದಿಲ್ಲ. ಮನುಷ್ಯರು ಯಾರಿಗೂ ಕೂಡ ನಮ್ಮ ಸ್ಥಿತಿಗತಿಗಳು ಅರ್ಥ ಆಗೋದಿಲ್ಲ. ನಮಗೆ ಏನು ಬೇಕೋ, ಯಾವಾಗ ಏನು ಬೇಕೋ, ನಮ್ಮ ಜೀವಿತ ಯಾವ ರೀತಿ ಇರಬೇಕು, ಅದ್ಯಾವುದು ಮನುಷ್ಯರಿಗೆ ಅರ್ಥ ಆಗೋದಿಲ್ಲ. ಅನೇಕ ಸಂದರ್ಭದಲ್ಲಿ ಮನುಷ್ಯನ ಆಲೋಚನೆಗಳನ್ನ ತೆಗೆದುಕೊಂಡು, ಮನುಷ್ಯರು ಹೇಳುವಂತ ಮಾತುಗಳನ್ನ ಅನುಸರಿಸಿಯೋ ಮೋಸ ಹೋಗಿರುವಂತವ್ರು ಎಷ್ಟೋ ಜನರು ಇದ್ದಾರೆ ಪ್ರಿಯರೇ. ಆರ್ಥಿಕ ಪರಿಸ್ಥಿತಿಗಳಲ್ಲಾಗಿರ್ಬೋದು, ಆರೋಗ್ಯ ಸ್ಥಿತಿಗಳಲ್ಲಾಗಿರ್ಬೋದು. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತಿದೆ, ನಾವು ಯೆಹೋವನನ್ನು ನಿರೀಕ್ಷಿಸಿಕೊಂಡಾಗ ಯೆಹೋವನು ತಾನು ನಮ್ಮನ್ನ ಉದ್ಧಾರ ಮಾಡುವಂತ ದೇವರು, ಉನ್ನತವಾಗಿ ನಿಲ್ಲಿಸುವಂತ ದೇವರು ಪ್ರಿಯರೇ. ದಾವೀದನು ದೇವರನ್ನ ಆದುಕೊಂಡಂತನಾಗಿದ್ದ, ದೇವರನ್ನ ನಿರೀಕ್ಷಿಸುವಾತನಾಗಿದ್ದ. ನಮ್ಮ ಸತ್ಯವಿದ ನಾವು ಯಾರನ್ನ ತೆಗೆದುಕೊಂಡು ಕೂಡ, ಭಯದಲ್ಲಿ ಭಕ್ತಿಯಲ್ಲಿ ಇದ್ದಂತ ಭಕ್ತನ ತೆಗೆದುಕೊಂಡು ಕೂಡ ಅವರೆಲ್ಲರೂ ಆಶ್ರಯಿಸಿದ್ದು ದೇವರನ್ನ ಮಾತ್ರವೇ, ಮನುಷ್ಯರನ್ನ ಅಲ್ಲವೇ ಅಲ್ಲ ಪ್ರಿಯರೇ. ದೇವರನ್ನ ಅವರು ಆಶ್ರಯಿಸಿದ್ದಕ್ಕಾಗಿಯೇ, ದೇವರ ಮೇಲೆ ಅವರು ಒಂದು ದೊಡ್ಡ ನಿರೀಕ್ಷೆ ಇಟ್ಟಿದ್ದಕ್ಕಾಗಿಯೇ, ಆ ನಿರೀಕ್ಷೆ ಅನೇಕ ಪರಿಸ್ಥಿತಿಗಳು ನಾವು ಎದುರಿಸಬೇಕಾಗಬಹುದು. ಆ ಸಮಯದಲ್ಲಿ ನಾವು ದೇವರನ್ನ ಬಿಟ್ಟು ಮನುಷ್ಯರನ್ನ ಏನೋ ಒಂದು ಬೇಗ ಸೊಲ್ಯೂಷನ್ ಸಿಗುತ್ತೆ, ಒಂದು ಬೇಗ ಉತ್ತರ ಸಿಗ್ಬೋದು, ಒಂದು ಪರೀಕ್ಷೆಗೆ, ಈ ಒಂದು ಪರಿಸ್ಥಿತಿಗಳಿಗೆ ಬೇಗ ಬಿಡುಗಡೆ ಸಿಗ್ಬೋದು ಅಂತ ಹೇಳಿ ಅಡ್ಡದಾರಿಗಳನ್ನ ಹಿಡಿದ್ರೆ ಆ ಅಡ್ಡದಾರಿಗಳೇ ನಮ್ಮ ಗತಿಗೆ ಕಾರಣ ಆಗುತ್ತೆ. ಎಷ್ಟು ಜನರು ಇಂಥ ಪರಿಸ್ಥಿತಿಯಲ್ಲಿದ್ದೀರಿ? ಮನುಷ್ಯನ ಆದುಕೊಳ್ತಾ ಇದ್ದೀರಾ? ಬೇಡ, ಮನುಷ್ಯನ ಯಾವ ಮಾತ್ರನೂ ಆದುಕೊಳ್ಳುವಂಥದ್ದಾಗಿರಬಾರ್ದು. ನಮಗೆ ಚಿಕ್ಕ ಒಂದು ವಸ್ತು ಬೇಕಿದ್ರು ಕೂಡ, ಚಿಕ್ಕ ಒಂದು ಉತ್ತರ ಬೇಕಿದ್ರು ಕೂಡ, ನಮ್ಮ ಜೀವನದಲ್ಲಿ ನಾವು ಆದುಕೊಳ್ಬೇಕಾಗಿರುವಂಥದ್ದು ಯೇಸು ಕ್ರಿಸ್ತನ ಮಾತ್ರವೇ. ಹಲ್ಲೆಲೂಯಾ. ಆ ಕ್ರಿಸ್ತನು ನಮಗೆ ಆಧಾರ, ಆ ಕ್ರಿಸ್ತನು ನಮಗೆ ಆಶ್ರಯ, ಆ ಕ್ರಿಸ್ತನು ನಮಗೆ ಒಡೆಯನ, ಆ ಕ್ರಿಸ್ತನು ನಮಗೆ ಸಮಾಧಾನ ಕೊಡುವಂಥ ದೇವರು, ಆ ಕ್ರಿಸ್ತನು ನಮಗೆ ಸಹಾಯ ಮಾಡುವಂಥ ದೇವರು. ಆಮೇನ್. ಅಂತ ಕ್ರಿಸ್ತನನ್ನ ನಾವು ಆಶ್ರಯಿಸ್ಬೇಕು ಪ್ರಿಯರೇ. ಅಂತ ಕ್ರಿಸ್ತನನ್ನ ನಾವು ನಮ್ಮ ಕೊರತೆಗಳಲ್ಲಿ ಮನುಷ್ಯನ ಆದುಕೊಳ್ತಾ ಇರ್ತೇವೆ. ನಾವು ಅನಾರೋಗ್ಯ ಸ್ಥಿತಿ ಬಂದ್ರೆ ವೈದ್ಯರನ್ನ ಆದುಕೊಳ್ತಾ ಇದ್ದಾರೆ, ಅವ್ರು ಏನ್ ಹೇಳಿದ್ರು ಅದು ಕೇಳ್ತಾ ಇರ್ತಾರೆ. ಅದೇ ದೇವರು ಹೇಳ್ತಾ ಇದ್ದಾರೆ, ಆ ದೇವರ ಮಾತ್ರ ನಾವು ಕೇಳಿಸಿಕೊಳ್ತಾ ಇಲ್ಲ. ಅದೇ ವೈದ್ಯರು ಬೇಕು, ಆದಾಗ್ಯೂ ಕೂಡ ಪ್ರತಿ ಸಂದರ್ಭದಲ್ಲೂ, ಪ್ರತಿ ಸ್ಥಿತಿಯಲ್ಲೂ ವೈದ್ಯರನ್ನೇ ನಂಬಿ ಹೋಗುವಂಥದ್ದು ಒಳ್ಳೆಯದಲ್ಲ. ಯಾಕಂದ್ರೆ ನನ್ನ ಕ್ರಿಸ್ತನು ಪರಮ ವೈದ್ಯನು, ನನ್ನ ಕ್ರಿಸ್ತನು ಆರೋಗ್ಯದಾಯಕನು, ನನ್ನ ಕ್ರಿಸ್ತನು ಸ್ವಸ್ಥಪಡಿಸುವಂತ ದೇವರು. ಆರ್ಥಿಕ ಪರಿಸ್ಥಿತಿಯಲ್ಲಿ ಏನಾದ್ರೂ ಕೆಲವೊಂದು ಬೀಳು ಹೇಳುವಿಕೆ ಆದ್ರೆ ಮನುಷ್ಯರು ನಂಬಿಕೊಳ್ತಾ ಇರ್ತೇವೆ, ಅವರನ್ನ ಕೇಳೋದು, ಇವರನ್ನ ಕೇಳೋದು ಮಾಡ್ತಾ ಇರ್ತೇವೆ.
ನನ್ನ ದೇವರು ಮಹಿಮೈಶ್ವರ್ಯವಂತನು. ಆಮೇಲೆ ಆ ದೇವರನ್ನ ನಿರೀಕ್ಷಿಸಿಕೊಳ್ಳುವಾಗ ಎಲ್ಲವೂ ನಮಗೆ ಒದಗಿಸಿಕೊಡುವಂತ ದೇವರು. ಮೊದಲು ಆತನನ್ನು ನಿರೀಕ್ಷಿಸಬೇಕು. ಆತನು ಯಾವ ಒಂದು ರೀತಿಯಾಗಿ ನಮಗೆ ಸಹಾಯ ಮಾಡ್ತಾನೋ ಆ ರೀತಿ ಸಹಾಯವನ್ನ ನಾವು ಅನುಭವಿಸುವಂತವರಾಗಬೇಕು. ಅದು ನಮಗೆ ಆಶೀರ್ವಾದಕರವಾಗಿರುತ್ತೆ. ನಮಗೆ ನಾವೇ ಮಾಡಿಕೊಂಡಂತ ಪರಿಸ್ಥಿತಿಗಳು ನಮ್ಮನ್ನ ಹೀನವಾಗಿ ಮಾಡ್ಬಿಡುತ್ತೆ ಪ್ರಿಯ. ಅದಕ್ಕಾಗಿ ದೇವರ ಸಮ್ಮುಖದಲ್ಲಿ ನಾವು ಒಪ್ಪಿಸಿಕೊಳ್ಳೋಣ. ನಿಮ್ಮ ಏದೇ ಪರಿಸ್ಥಿತಿ ಆಗಿರ್ಬೋದು, ಮನುಷ್ಯನ ನಂಬಬೇಡ್ರಿ. ಮೊದಲು ದೇವರನ್ನ ಆಶ್ರಯಿಸ್ರಿ. ಮೊದಲು ದೇವರ ಮೇಲೆ ನಿರೀಕ್ಷೆ ಉಳ್ಳವರಾಗಿರಿ. ಆ ನಿರೀಕ್ಷೆ ನಿಮ್ಮನ್ನ ಉದ್ಧಾರ ಮಾಡುತ್ತೆ. ಆ ನಿರೀಕ್ಷೆಯೇ ನಿಮಗೆ ಬಲವಾಗಿ ನಿಲ್ಲಿಸುತ್ತೆ, ಧೈರ್ಯವಾಗಿ ನಿಲ್ಲಿಸುತ್ತೆ, ಬಲಹೀನತೆಯಲ್ಲಿ ಬಲವನ್ನ ಕೊಡುತ್ತೆ. ಆಮೇಲೆ ಅಂತ ಒಂದು ಮನಸ್ಸನ್ನ ದೇವರು ನಮ್ಮೆಲ್ಲರೂ ಒದಗಿಸಿಕೊಟ್ಟು ದೇವರ ಮೇಲೆ ನಾವು ಆಧಾರ ಮಾಡಿಕೊಂಡು ದೇವರನ್ನ ಆಶ್ರಯಿಸಿಕೊಂಡು ನಾವು ಜೀವಿಸುವಂತೆ ದೇವರು ತಾನೇ ನಮ್ಮನ್ನ ಮುನ್ನಡೆಸಲಿ. ಈ ವಾಗ್ದಾನ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನು ದೇವರನ್ನ ಆಶೀರ್ವದಿಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸ್ಕೊಳ್ಳಿ. ನಿಮಗಾಗಿ ನಾವು ಪ್ರಾರ್ಥಿಸೋದಾಗಿದೆ. ಪ್ರಾರ್ಥನೆ. ಪರಿಶುದ್ಧನಾದ ದೇವರೇ, ಅಪ್ಪ, ಎಲ್ಲಾ ಸಮಯದಲ್ಲೂ ಎಲ್ಲಾ ಪರಿಸ್ಥಿತಿಗಳಲ್ಲೂ ನಿಮ್ಮನ್ನೇ ಆಶ್ರಯಿಸಿಕೊಂಡವರಾಗಿ, ನಿಮ್ಮನ್ನ ನಿರೀಕ್ಷಿಸಿಕೊಂಡವರಾಗಿ ನಮ್ಮ ಜೀವನ ಉದ್ಧಾರವಾಗಲಿಕ್ಕೆ ಕೃಪೆ ಮಾಡಿಕೊಡು. ಸಮಸ್ತ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದಾರೆ. ಈ ವಾಗ್ದಾನ ವಾಕ್ಯ ನೋಡ್ತಿದ್ದ ಪ್ರತಿಯೊಬ್ಬರನ್ನ ಆಶಿಸು, ಬಲಪಡಿಸು. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.